ನಾನು ವಿಜೇಂದ್ರ ಅಣ್ಣ ಅವರು ಈಗ ತಾನೇ ಪಾರ್ಟಿ ಅಧ್ಯಕ್ಷರಾಗಿದ್ದಾರೆ. ಮೋಸ್ಟ್ಲಿ ಅವ್ರಿಗೆ ಮಾಹಿತಿ ಕೊರತೆ ಇದೆ ಅನಿಸುತ್ತೆ. ನಾನು ವಿಜೇಂದ್ರ ಸರ್ ಅವ್ರಿಗೆ ಹೇಳ್ತೀನಿ, ಸರ್ 100 ಕೋಟಿಗೂ ಹೆಚ್ಚು ಅನುದಾನ ನಾನು ತಂದಿದ್ದೀನಿ. ಮೋಸ್ಟ್ಲಿ ತಮ್ಮ ಪಕ್ಕದಲ್ಲಿ ಕೂತಿರೋರು ಮಿಸ್ಗೈಡ್ ಮಾಡಿದ್ದಾರೆ ಅನಿಸುತ್ತೆ. ನನ್ನ ಹತ್ರ ವಿಜೇಂದ್ರ ಅಣ್ಣ ನಂಬರ್ ಇದೆ. ನಾನು ಎಷ್ಟು ಅನುದಾನ ತಂದಿದ್ದೀನಿ ಅಂತ ಅವ್ರಿಗೆ ವಾಟ್ಸಪ್ ಮಾಡ್ತೀನಿ. ಮೋಸ್ಟ್ಲಿ ಮುಂದಿನ ಸಲ ಮಾತಾಡುವಾಗ ನನಗೆ ಅವ್ರ ಬಗ್ಗೆ ಅಪಾರವಾದ ಗೌರವ ಇದೆ. ಮೋಸ್ಟ್ಲಿ ಅವ್ರಿಗೆ ಮಿಸ್ಕಮ್ಯುನಿಕೇಟ್ ಆಗಿದೆ. ಅವ್ರಿಗೆ ನಾನು ಈಗ ಮುಗಿದ ತಕ್ಷಣ ಅವ್ರಿಗೊಂದು ವಾಟ್ಸಪ್ ಮಾಡಿ ತಿಳಿಸ್ತೀನಿ, ಸರ್ ಇಷ್ಟು ಕೋಟಿ ಅನುದಾನ ತಂದಿದ್ದೀನಿ ಅಂತ. ಥ್ಯಾಂಕ್ ಯು ಸೋ ಮಚ್. ನಾನು ವಿಜೇಂದ್ರ ಅಣ್ಣ ಅವರು ಈಗ ತಾನೇ ಪಾರ್ಟಿ ಅಧ್ಯಕ್ಷರಾಗಿದ್ದಾರೆ. ಮೋಸ್ಟ್ಲಿ ಅವ್ರಿಗೆ ಮಾಹಿತಿ ಕೊರತೆ ಇದೆ ಅನಿಸುತ್ತೆ. ನಾನು ವಿಜೇಂದ್ರ ಸರ್ ಅವ್ರಿಗೆ ಹೇಳ್ತೀನಿ, ಸರ್ 100 ಕೋಟಿಗೂ ಹೆಚ್ಚು ಅನುದಾನ ನಾನು ತಂದಿದ್ದೀನಿ. ಮೋಸ್ಟ್ಲಿ ತಮ್ಮ ಪಕ್ಕದಲ್ಲಿ ಕೂತಿರೋರು ಮಿಸ್ಗೈಡ್ ಮಾಡಿದ್ದಾರೆ ಅನಿಸುತ್ತೆ. ನನ್ನ ಹತ್ರ ವಿಜೇಂದ್ರ ಅಣ್ಣ ನಂಬರ್ ಇದೆ. ನಾನು ಎಷ್ಟು ಅನುದಾನ ತಂದಿದ್ದೀನಿ ಅಂತ ಅವ್ರಿಗೆ ವಾಟ್ಸಪ್ ಮಾಡ್ತೀನಿ. ಮೋಸ್ಟ್ಲಿ ಮುಂದಿನ ಸಲ ಮಾತಾಡುವಾಗ ನನಗೆ ಅವ್ರ ಬಗ್ಗೆ ಅಪಾರವಾದ ಗೌರವ ಇದೆ. ಮೋಸ್ಟ್ಲಿ ಅವ್ರಿಗೆ ಮಿಸ್ಕಮ್ಯುನಿಕೇಟ್ ಆಗಿದೆ. ಅವ್ರಿಗೆ ನಾನು ಈಗ ಮುಗಿದ ತಕ್ಷಣ ಅವ್ರಿಗೊಂದು ವಾಟ್ಸಪ್ ಮಾಡಿ ತಿಳಿಸ್ತೀನಿ, ಸರ್ ಇಷ್ಟು ಕೋಟಿ ಅನುದಾನ ತಂದಿದ್ದೀನಿ ಅಂತ. ಥ್ಯಾಂಕ್ ಯು ಸೋ ಮಚ್. ನಾನು ವಿಜೇಂದ್ರ ಅಣ್ಣ ಅವರು ಈಗ ತಾನೇ ಪಾರ್ಟಿ ಅಧ್ಯಕ್ಷರಾಗಿದ್ದಾರೆ. ಮೋಸ್ಟ್ಲಿ ಅವ್ರಿಗೆ ಮಾಹಿತಿ ಕೊರತೆ ಇದೆ ಅನಿಸುತ್ತೆ. ನಾನು ವಿಜೇಂದ್ರ ಸರ್ ಅವ್ರಿಗೆ ಹೇಳ್ತೀನಿ, ಸರ್ 100 ಕೋಟಿಗೂ ಹೆಚ್ಚು ಅನುದಾನ ನಾನು ತಂದಿದ್ದೀನಿ. ಮೋಸ್ಟ್ಲಿ ತಮ್ಮ ಪಕ್ಕದಲ್ಲಿ ಕೂತಿರೋರು ಮಿಸ್ಗೈಡ್ ಮಾಡಿದ್ದಾರೆ ಅನಿಸುತ್ತೆ. ನನ್ನ ಹತ್ರ ವಿಜೇಂದ್ರ ಅಣ್ಣ ನಂಬರ್ ಇದೆ. ನಾನು ಎಷ್ಟು ಅನುದಾನ ತಂದಿದ್ದೀನಿ ಅಂತ ಅವ್ರಿಗೆ ವಾಟ್ಸಪ್ ಮಾಡ್ತೀನಿ. ಮೋಸ್ಟ್ಲಿ ಮುಂದಿನ ಸಲ ಮಾತಾಡುವಾಗ ನನಗೆ ಅವ್ರ ಬಗ್ಗೆ ಅಪಾರವಾದ ಗೌರವ ಇದೆ. ಮೋಸ್ಟ್ಲಿ ಅವ್ರಿಗೆ ಮಿಸ್ಕಮ್ಯುನಿಕೇಟ್ ಆಗಿದೆ. ಅವ್ರಿಗೆ ನಾನು ಈಗ ಮುಗಿದ ತಕ್ಷಣ ಅವ್ರಿಗೊಂದು ವಾಟ್ಸಪ್ ಮಾಡಿ ತಿಳಿಸ್ತೀನಿ, ಸರ್ ಇಷ್ಟು ಕೋಟಿ ಅನುದಾನ ತಂದಿದ್ದೀನಿ ಅಂತ. ಥ್ಯಾಂಕ್ ಯು ಸೋ ಮಚ್.